ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಕೊರೋನಾ ಜೊತೆಗೆ ಆರಂಭವಾಗುತ್ವ ಶಾಲೆಗಳು, ಮರಳಿ ಶಾಲೆಗೆ ವಿದ್ಯಾರ್ಥಿಗಳ ಕರೆಸೋದಕ್ಕೆ ಸಿದ್ಧತೆ. ಶಾಲೆ ಆರಂಭಿಸಲು ರೆಡಿಯಾಗಿದೆ ಸರ್ಕಾರ. ಮಕ್ಕಳು ಬರ್ತಾರಾ ಶಾಲೆಗೆ? ಶಾಲೆ ಪುನರ್ ಆರಂಭಕ್ಕೆ ಸರ್ಕಾರದಿಂದ ತಯಾರಿಗಳು ಆಗ್ತಾ ಇದೆ. ಶಾಲೆ ಪುನರ್ ಆರಂಭ ಕುರಿತಂತೆ ಸಭೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರೋದು. ಶಾಲೆ ಸ್ಟಾರ್ಟ್ ಮಾಡೋದಾದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಅದರ ಸಾಧಕ ಬಾಧಕಗಳು ಏನು, ಏನೇನು ಮಾರ್ಗಸೂಚಿಗಳನ್ನ ಈಗ ಆದೇಶದಲ್ಲಿ ಹೊರಡಿಸಬೇಕಾಗತ್ತೆ, ಅದನ್ನ ಹೆಂಗೆ ಫಾಲೋ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದಂತ ರೂಪುರೇಷೆಗಳ ಜೊತೆಗೆ ಫೆಸಿಲಿಟೀಸ್ ಇದೆಯಾ, ಏನು ಎತ್ತ, ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಕೆಆರ್ ಸರ್ಕಲ್ ನಲ್ಲಿ ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ಸಭೆ ನಡೀತಾ ಇದೆ. ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಶಾಲೆಗಳ ಆರಂಭದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇರೋದು. ಸಭೆಯಲ್ಲಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್, ಹಾಗೇನೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬುಕುಮಾರ್, ಶಿಕ್ಷಣ ತಜ್ಞರು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ. ಅಭಿಪ್ರಾಯವನ್ನ ಇಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದ ಪ್ಲಾನ್ ಸದ್ಯಕ್ಕೆ ಇರೋದು ಹಂತ ಹಂತವಾಗಿ, ಅಂತಂದ್ರೆ ಈಗ ಕಾಲೇಜ್, ಅದಾದ್ಮೇಲೆ PUC ಕಾಲೇಜ್, ಅದಾದ್ಮೇಲೆ ಹೈಸ್ಕೂಲ್, ಅದಾದ್ಮೇಲೆ ಪ್ರೈಮರಿ, ಸೊ ಈ ತರ ಹಂತ ಹಂತವಾಗಿ ಸ್ಟಾರ್ಟ್ ಮಾಡಬೇಕು. ಇನ್ನು ಶಾಲೆ ಆವರಣ ಪದೇ ಪದೇ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ. 2 ಪಾಳಿಯಲ್ಲಿ ತರಗತಿಯನ್ನ ನಡೆಸೋದು, ಸ್ಟೂಡೆಂಟ್ಸ್ ಗಳನ್ನ ಹೆಂಗೆ ಡಿವೈಡ್ ಮಾಡಿಬಿಟ್ಟು ಸ್ಕೂಲಿಗೆ ಕರೆಸಿ ಅಲ್ಲಿ ತರಗತಿಗಳನ್ನ ನಡೆಸಬೇಕು, ಈ ಎಲ್ಲ ತಯಾರಿಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ, ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡು ಬರಬೇಕು. ಇನ್ನು ಸ್ಕೂಲ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು ಶಾಲಾ ಬಸ್ನಲ್ಲಿ 50% ವಿದ್ಯಾರ್ಥಿಗಳನ್ನ ಮಾತ್ರ ಕರೆತರಬೇಕಾಗುತ್ತೆ. ಲ್ಯಾಬ್ ಇರ್ಬೋದು, ಕ್ರೀಡೆ, ಲೈಬ್ರರಿಗಳು ಸದ್ಯಕ್ಕಂತೂ ಓಪನ್ ಆಗೋದಿಲ್ಲ. ಸೊ ಈ ತರ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದು. ಸೇರೋ